ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ R5 TV. ನಾನು ನಾಗಮಣಿ. ಸಕ್ಸಸ್ ಅನ್ನೋದು ಓವರ್ ನೈಟ್ ಬರೋದಿಲ್ಲ. ಅದ್ರ ಹಿಂದೆ ಇಯರ್ಸ್ ಆಫ್ ಸ್ಟ್ರಗಲ್, ಪೇನ್, ರಿಜೆಕ್ಷನ್, ಪೇಷನ್ಸ್ ಇದೆಲ್ಲ ಇರುತ್ತೆ. ವಿನೋದ್ ಪ್ರಭಾಕರ್ ಅವರ ಜರ್ನಿ ಕೂಡ ಹಂಗೇನೆ. ಟೈಗರ್ ಪ್ರಭಾಕರ್ ಅವರ ಮಗ ಅನ್ನೋ ಗುರುತಿಗಿಂತ ತನ್ನ ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಕಷ್ಟು ಸ್ಟ್ರಗಲ್ ಪಟ್ಟಿದ್ದಾರೆ. ಒಂದರ ಹಿಂದೆ ಒಂದು ಫೇಲಿಯರ್ಸ್ ಬಂದರೂ ಕೂಡ ನೆವರ್ ಗಿವ್ ಅಪ್ ಅನ್ನೋ ಆಟಿಟ್ಯೂಡ್ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಮಾದೇವ ಸಿನಿಮಾ ಅವರ ಕೆರಿಯರ್ಗೆ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಯಿತು. ಈಗ ಬಲರಾಮನ ದಿನಗಳಿಗಾಗಿ ಅವರು ಲಿಟರ್ಲಿ ಆ ಒಂದು ಕ್ಯಾರೆಕ್ಟರ್ನಾಗೆ ಬದುಕಿದ್ದಾರೆ. ಶೂಟಿಂಗ್ ಮುಗಿದ ಮೇಲೂ ಆ ಒಂದು ಕ್ಯಾರೆಕ್ಟರ್ನಿಂದ ಹೊರಬರೋಕೆ ಟೈಮ್ ಬೇಕಾಯಿತು ಅಂತ ಅವರೇ ಇಂಟರ್ವ್ಯೂಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಅಷ್ಟು ಡೆಡಿಕೇಶನ್, ಅಷ್ಟು ಕಮಿಟ್ಮೆಂಟ್ ಮತ್ತು ಹಾರ್ಡ್ ವರ್ಕ್ ಈ ಒಂದು ಸಿನಿಮಾದ ಹಿಂದೆ ಇದೆ. ರಿಲೀಸ್ಗೂ ಮುಂಚೆ ಸ್ಟ್ರೆಸ್ ಮತ್ತೆ ಕಂಟಿನ್ಯೂಸ್ ವರ್ಕ್ ಪ್ರೆಷರ್ ನಿಂತನೋ ಏನೋ ಗೊತ್ತಿಲ್ಲ, ಅವರ ಹೆಲ್ತ್ ಕೂಡ ಅಪ್ಸೆಟ್ ಆಗಿತ್ತು. ಆದರೂ ರಿಕವರ್ ಆಗಿ ಮತ್ತೆ ಪ್ರಮೋಷನ್ಗೆ ಬಂದಿದ್ದು ಅವರ ಪ್ಯಾಷನ್ ಆಫ್ ಸಿನಿಮಾ ಎಷ್ಟಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಬಹುದು. ಇವತ್ತು ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ, ಆಡಿಯನ್ಸ್ ಅಪ್ರಿಸಿಯೇಷನ್ ಸಿಗ್ತಿದೆ. ಕೆಲವರು ನೆಗೆಟಿವ್ ಒಪಿನಿಯನ್ಸ್ ಕೊಟ್ಟರು ಕೂಡ ಮೆಜಾರಿಟಿ ಆಡಿಯನ್ಸ್ ಸಿನಿಮಾ ಮತ್ತೆ ವಿನೋದ್ ಪ್ರಭಾಕರ್ ಅವರ ಪರ್ಫಾರ್ಮೆನ್ಸ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಒಬ್ಬ ಆರ್ಟಿಸ್ಟ್ನ ಇಯರ್ಸ್ ಆಫ್ ಹಾರ್ಡ್ ವರ್ಕ್ಗೆ ರೆಸ್ಪೆಕ್ಟ್ ಕೊಡಬೇಕಂದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಣ. ನಮ್ಮ ಕನ್ನಡ ಸಿನಿಮಾನ ನಾವು ಸಪೋರ್ಟ್ ಮಾಡಿದರೆ ಮಾತ್ರ ಇಂಡಸ್ಟ್ರಿ ಗ್ರೋ ಆಗುತ್ತೆ. ಬಲರಾಮನ ದಿನಗಳು ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಈ ಒಂದು ಸಿನಿಮಾ ಈಗಾಗಲೇ ನೋಡಿರೋರು ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಮೆಂಟ್ನಲ್ಲಿ ತಪ್ಪದೇ ಶೇರ್ ಮಾಡಿ. ಇನ್ನು ಸಿನಿಮಾ ನೋಡದೇ ಇರೋರು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಸಿನಿಮಾ ನೋಡಿದ ನಂತರ ನಿಮ್ಮ ಹಾನೆಸ್ಟ್ ರಿವ್ಯೂನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.